ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಆರ್ಭಟ ಜೋರಾಗ್ತಾ ಇದೆ. ಪರಿಸ್ಥಿತಿ ಕೆಲವು ಕಡೆ ಗುಡ್ಡ ಕುಸಿಯುವಂತದ್ದು, ರಸ್ತೆ ಮೇಲೆ ನೀರು ಎಲ್ಲವೂ ಆಗ್ತಾ ಇದೆ. ಅರಗ, ಚಂಡಿಯ, ಬಿಣಗ ಭಾಗದಲ್ಲಿ ಮನೆಗಳಿಗೆ ನೀರು ನುಗ್ತಾ ಇದೆ. ಅರಗದ ಚತುಷ್ಪಥ ಹೈವೇಯಲ್ಲಿ ಪ್ರವಾಹವೇ ಆಗಿದೆ. ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿಯಿಂದಲೇ ಮನೆಗಳಿಗೆ ನೀರು ನುಗ್ತಾ ಇದೆ ಅಂತ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮನೆಯಲ್ಲಿರೋಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಒಂದು ಕಡೆಯಾದರೆ, ಅವೈಜ್ಞಾನಿಕ ಕಾಮಗಾರಿಯಿಂದ ಜನ ಸಂಕಷ್ಟಕ್ಕೆ ಒಂದು ಸಂಕಷ್ಟವನ್ನು ಪಡುವಂತಹ ಪರಿಸ್ಥಿತಿ ಇದೆ. ಅರಗ, ಚಂಡಿಯ, ಬಿಣಗ ಭಾಗಗಳಲ್ಲಿ ತಗ್ಗು ಪ್ರದೇಶಗಳಿಗೆ ಮನೆಯೊಳಗೆ ನೀರು ನುಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆ ಸುರಿತಾ ಇದೆ. ಜೊತೆಗೆ ಮಳೆಯಿಂದಾಗಿ ನದಿಗಳ ಪ್ರವಾಹದಿಂದ ಭಾಳಷ್ಟು ಭಾಗದಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ರೆ, ಕಾರವಾರ ಭಾಗಗಳಲ್ಲಿ, ಅದರಲ್ಲಿಯೂ ರಾಷ್ಟ್ರೀಯ ಹೆದ್ದಾರಿ 66ರ ಭಾಗದಲ್ಲಿ ಹೆದ್ದಾರಿ ಕಾಮಗಾರಿಯ ಕಳಪೆ ಗುಣಮಟ್ಟದ ಕಾಮಗಾರಿಯಿಂದಾಗಿ ಇವತ್ತು ಭಾಳಷ್ಟು ಮನೆಗಳಿಗೆ ನೀರು ನುಗ್ತಾ ಇದ್ದಾವೆ. ನಾವಿವತ್ತು ಅರಗ ಭಾಗದಲ್ಲಿದ್ದೇವೆ. ನಿಮಗೆ ನಾನು ತೋರಿಸ್ತೇನೆ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತೇಳಿ. ಒಂದೆಡೆ ರಾಷ್ಟ್ರೀಯ ಹೆದ್ದಾರಿ 66 ಇದೆ, ಅದರ ಪಕ್ಕದಲ್ಲಿಯೇ ಮನೆಗಳಿದ್ದಾವೆ. ಈಗ ಮನೆಗಳು ಕೂಡ ಜಲಾವೃತವಾಗ್ತಾ ಇರೋವಂಥದ್ದು. ಕಳೆದ 3-4 ವರ್ಷದಿಂದ ಈ ಗ್ರಾಮದಲ್ಲಿ ಪ್ರತಿ ಬಾರಿಯೂ ಮನೆಗಳಿಗೆ ನೀರು ನುಗ್ತದೆ. ಕಾರಣ ಇಷ್ಟೇ, ಹೆದ್ದಾರಿಯ ಕಾಮಗಾರಿಯನ್ನು ಅವೈಜ್ಞಾನಿಕ ರೀತಿಯಲ್ಲಿ ಮಾಡಿದ್ದಾರೆ. ಎಲ್ಲೂ ಕೂಡ ನೀರು ಹೊರಗೆ ಹೋಗುವಂತಹ ವ್ಯವಸ್ಥೆ ಇಲ್ಲ. ನೀವು ನೋಡ್ಬೋದು, ಇಲ್ಲಿ ಈಗಾಗಲೇ ಸುಮಾರು ಒಂದು 5-6 ಮನೆಗಳು ಈಗ ಜಲಾವೃತವಾಗಿದ್ದಾವೆ. ಇವೆಲ್ಲವಕ್ಕೂ ಕಾರಣ IRB ಕಂಪನಿಯ ಅವೈಜ್ಞಾನಿಕ ಕಾಮಗಾರಿ. ಇವತ್ತು ಹೆಚ್ಚಿನ ಮಳೆ ಆಯಿತು ಅಂತಂದರೆ ಈ ಭಾಗದಲ್ಲಿ ಸಂಪೂರ್ಣ ಮತ್ತೆ ಜಲಾವೃತವಾಗುತ್ತೆ. ಜೊತೆಗೆ ಹೆದ್ದಾರಿಯೂ ಕೂಡ ಬಂದಾಗುವಂಥ ಸಾಧ್ಯತೆ ಇದೆ. ಕಳೆದ ವರ್ಷ ಅರಗ ಭಾಗದಲ್ಲಿ ಮತ್ತು ಬಿಣಗ ಭಾಗದಲ್ಲಿಯೂ ಕೂಡ ಹೆದ್ದಾರಿಯೇ ಸಂಪೂರ್ಣ ಬಂದಾಗಿತ್ತು. ಇಡೀ ಹೆದ್ದಾರಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಂತಿತ್ತು. ಆದರೆ ಈ ವರ್ಷ ಅದೃಷ್ಟವಶಾತ್ ಕಾರವಾರದಲ್ಲಿ ಮಳೆ ಬಂದರೂ ಕೂಡ ಇನ್ನೂ ಕೂಡ ನೀರು ನಿಲ್ಲುವಂಥ ಪರಿಸ್ಥಿತಿ ಈಗಷ್ಟೇ ಪ್ರಾರಂಭವಾಗಿರುವಂಥದ್ದು. ಯಾಕಂತಂದರೆ ಕರಾವಳಿಯ ಭಾಗದಲ್ಲಿ, ಅದರಲ್ಲಿಯೂ ಸಮುದ್ರ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂದರೆ, ಹೆಚ್ಚಿನ ಮಳೆ ಬಂದರೂ ಕೂಡ ಮರಳಿನ ಭಾಗ ಇರೋದ್ರಿಂದ, ಮಣ್ಣು ಮರಳಿನ ರೂಪದಲ್ಲಿರೋದ್ರಿಂದ ಇಂಗಿ ಹೋಗುವಂಥದ್ದು. ಹೀಗಾಗಿ ಇಲ್ಲಿನ ಜನರು ದೊಡ್ಡ ಪ್ರವಾಹ ಬಂದರೂ ಕೂಡ ಬಚಾವಾಗ್ತಾ ಇದ್ದಾರೆ. ಯಾಕಂತಂದರೆ 1-2 ಗಂಟೆ ಅಥವಾ 3 ತಾಸುಗಳವರೆಗೆ ನೀರಿನ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ. ಆ ನಂತರದಲ್ಲಿ ಮಳೆಯ ನೀರು ತನ್ನಿಂತಾನಾಗಿ ಭೂಮಿಯಲ್ಲಿ ಹಿಂಗೋಗ್ತದೆ. ಯಾಕಂದರೆ ಭೂಮಿಯ ಭಾಗದಲ್ಲಿ ಮರಳು ಇರೋದರಿಂದಾಗಿ. ಆದರೆ ಇಲ್ಲಿಯ ಕಾಮಗಾರಿಯ ಕಳಪೆ ಗುಣಮಟ್ಟದ ಕೆಲಸಗಳು ಈ ಭಾಗದಲ್ಲಿ ಆಗಿರುವಂಥದ್ದು. ಹೀಗಾಗಿ ಇವತ್ತು ಇಲ್ಲಿನ ಜನ ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ 4 ತಾಲೂಕುಗಳಿಗೆ ರಜೆ ಕೊಟ್ಟಿದ್ದಾರೆ. ಯಾಕಂತಂದರೆ ಹೊನ್ನಾವರ, ಭಟ್ಕಳ, ಕುಮಟಾ, ಅಂಕೋಲಾ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬರ್ತದೆ. ಕಾರವಾರದಲ್ಲೂ ಕೂಡ ಅತಿ ಹೆಚ್ಚು ಮಳೆ ಬರ್ತಾ ಇದೆ. 2 ದಿನಗಳ ಕಾಲ ಹೆಚ್ಚಿನ ಮಳೆಯಾಗುವಂತಹ ಸಾಧ್ಯತೆಯನ್ನು ಹವಾಮಾನ ಇಲಾಖೆ ಹೇಳಿದೆ. ಜೊತೆಗೆ ಭೂಕುಸಿತವಾಗುವಂತಹ ಸಾಧ್ಯತೆಯನ್ನು ಕೂಡ ಹೇಳಿರುವಂಥದ್ದು. ಹೀಗಾಗಿ ಮತ್ತೆ ಮಳೆ ಬರೋದ್ರಿಂದ ಸದ್ಯದ ಮಟ್ಟಿಗೆ ಭಾಳಷ್ಟು ಭಾಗಗಳಲ್ಲಿ ಮಳೆಯಿಂದಾಗಿ ಮನೆಗಳಿಗೆ ನೀರು ನುಗ್ಗಿದ್ದಾವೆ, ಸಾಕಷ್ಟು ಸಮಸ್ಯೆಗಳಾಗಿದ್ದಾವೆ, ರಸ್ತೆಗಳು ಬಂದಾಗಿದ್ದಾವೆ. ಈ ಎಲ್ಲ ಕಾರಣದಿಂದ ಈಗ 4 ತಾಲೂಕಿಗೆ ರಜೆಯನ್ನು ನೀಡಲಾಗಿದೆ. ಆದರೆ ಮತ್ತೆ ಮಳೆ ಏನಾದರೂ ಬಂತು ಅಂದರೆ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಬೇಕಾಗತ್ತೆ. ಇಡೀ ಜಿಲ್ಲೆಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಮಳೆ ಬಂದಿರೋದು ಅಂದರೆ, ಕಳೆದ 1 ತಿಂಗಳಲ್ಲಿ ಭಟ್ಕಳ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿತ್ತು. ಆದರೆ ಈಗ ಕಾರವಾರದಲ್ಲಿ ಈ ದಿನದಲ್ಲಿ ಕಾರವಾರ ಭಾಗದಲ್ಲಿ ಅತಿ ಹೆಚ್ಚು ಮಳೆಯ ವರದಿಯಾಗಿದೆ. ಇಷ್ಟೆಲ್ಲ ಅನಾಹುತ ಆಗಲಿಕ್ಕೆ IRB ಕಂಪನಿಯ ಕಳಪೆ ಗುಣಮಟ್ಟದ ಕಾಮಗಾರಿ ಕಾರಣ ಆಗಿದೆ. ಜೊತೆಗೆ ಹೆಚ್ಚಿನ ಮಳೆಯಿಂದಾಗಿ ನದಿ ತೀರ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಾಗಿವೆ. ಇಷ್ಟೆಲ್ಲ ಆಗಿರೋದು ಕೂಡ ಇವತ್ತು ಜನರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಜಿಲ್ಲಾಡಳಿತ ಇನ್ನೂವರೆಗೂ ಕೂಡ ಯಾವುದೇ ಕಠಿಣವಾದ ಕ್ರಮವನ್ನು ಜರುಗಿಸ್ತಾ ಇಲ್ಲ. ಇನ್ನೂ ಕೂಡ ಹೆಚ್ಚಿನ ಜನರಿಗೆ ಸಮಸ್ಯೆಗಾಗಿ ಸ್ಪಂದಿಸಬೇಕಾಗಿದೆ. ಕಾಳಜಿ ಕೇಂದ್ರದಲ್ಲಿ 254ಕ್ಕೂ ಹೆಚ್ಚು ಜನರು ಇವತ್ತು ಆಶ್ರಯವನ್ನು ಇವರೆಲ್ಲರೂ ಕೂಡ ಇವತ್ತು ಕೂಡ ಕಾಳಜಿ ಕೇಂದ್ರದಲ್ಲಿದ್ದಾರೆ. 7 ಕಾಳಜಿ ಕೇಂದ್ರಗಳು ಹೊನ್ನಾವರ ಮತ್ತು ಕುಮಟಾ ಭಾಗದಲ್ಲಿರುವಂಥದ್ದು. ಇಷ್ಟೆಲ್ಲ ಅನಾಹುತಗಳು ಈಗ ಸದ್ಯದ ಮಟ್ಟಿಗೆ ಆಗಿರುವಂಥದ್ದು. 2 ದಿನ ಏನಾದರೂ ಮಳೆ ಬಂತು ಅಂದರೆ ಮತ್ತಷ್ಟು ಉತ್ತರ ಕನ್ನಡ ಜಿಲ್ಲೆ ನರಕ ಸದೃಶವಾಗುವಂತಹ ಸಾಧ್ಯತೆಗಳಿದ್ದಾವೆ. ಕ್ಯಾಮರಾಮನ್ ಸುರೇಶ್ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ. ಇನ್ನು ಇದೇ ಉತ್ತರ ಕನ್ನಡ ಜಿಲ್ಲೆಯ ಭಾಗದಲ್ಲಿ ಇದಿಷ್ಟೇ ಸಮಸ್ಯೆ ಅಲ್ಲ, ಮಳೆಯ ಅವಾಂತರ ಇನ್ನೂ ಕೂಡ ಹೆಚ್ಚಾಗ್ತದೆ. ಏನೇನು ಅಂತ ನೋಡ್ತಾ ಹೋಗೋಣ. ಈ ಕಡವಾಡ ಬೇಳೂರು ಸೇತುವೆಯ ಮಣ್ಣು ಕುಸಿತವಾಗಿದೆ. ಇಲ್ಲಿ
ಉದ್ಘಾಟನೆಗೂ ಮುನ್ನವೇ ಸೇತುವೆ ಅವಾಂತರ ನೋಡಬೇಕು. ಎರಡು ಭಾಗದ ಸಂಪರ್ಕಕ್ಕೆ ಹಾಕಿದ್ದ ಮಣ್ಣೆ ಕುಸಿದು ಹೋಗಿದೆ. ಕೆಲ ತಿಂಗಳ ಹಿಂದೆ ಅಷ್ಟೇ ನಿರ್ಮಾಣವಾಗಿದ್ದಂತಹ ಸೇತುವೆ ಇದು. ಅಂದಾಜು ಒಂದು 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿದ್ದಂತಹ ಸೇತುವೆ ಇಲ್ಲೂ ಕೂಡ ಕಳಪೆ ಕಾಮಗಾರಿ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ. ಉದ್ಘಾಟನೆ ಕಂಡಿಲ್ಲ, ಅದಿನ್ನು ಉದ್ಘಾಟನೆಯ ಭಾಗ್ಯವನ್ನೇ ನೋಡಿಲ್ಲ. ಅದಕ್ಕೂ ಮುಂಚೆಯೇ ಮಳೆ ಬಂದು ಅದರ ನಿಜವಾದ ಮುಖಬಣ್ಣ ಏನು ಅನ್ನುವಂಥದ್ದನ್ನು ಅನಾವರಣ ಮಾಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಮಳೆ ಅವಾಂತರದಲ್ಲಿ ಈ ಕಡವಾಡ ಬೇಳೂರು ಸೇತುವೆಯ ಮಣ್ಣು ಕುಸಿತವಾಗಿರುವಂಥದ್ದನ್ನು ಸದ್ಯ ಗಮನಿಸ್ತಾ ಇದ್ದೀರಿ. ಈ ಸೇತುವೆ ಇನ್ನೂ ಕೂಡ ಇನಾಗ್ರೇಷನ್ನೇ ಆಗಿಲ್ಲ. ಉದ್ಘಾಟನೆಗೂ ಮುನ್ನವೇ ತನ್ನ ಕರಾಳ ಮುಖವನ್ನು ಪ್ರದರ್ಶನ ಮಾಡಿದೆ. ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.